ಏನಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದಂಗೆ ಇದು ತುಂಬ ಡೀಟೇಲ್ ವಿಡಿಯೋ. ಆ ಫೆಸ್ಟಿವಲ್ ನಾಸ್ಟಾಲ್ಜಿಕ್ ಫೆಸ್ಟಿವಲ್ ನೋಡಿ, ತುಂಬ ಡೀಟೇಲ್ಡ್ ಅಂದರೆ ಡೀಟೇಲ್ ವಿಡಿಯೋ ಅಂತಲೇ ಹೇಳ್ಬೋದು. ಬಟ್ ತುಂಬ ಕ್ಲಿಪ್ಸ್ನ ನಾನು ಎಡಿಟ್ ಮಾಡಾಕ್ತೀನಿ ನೋಡಿ. ನಾನು ಅದರಲ್ಲಿ ಹೇಳ್ದಂಗೆ ಸೇಮೇ ಇದು. ಸೊ ಇದರಲ್ಲಿ ಚೇಂಜಸ್, ಟೆಲಿಫೋನ್ ಬೂತ್ಗಳು ಬಿಟ್ಟವ್ರೆ, ಮತ್ತು ಗ್ರಾಮಫೋನ್ ಐತೆ, ಮತ್ತು ಮಕ್ಕಳು ಆಡೋವಂಥ ಗೇಮ್ ಸೆಕ್ಷನ್ಸ್ ಐತೆ, ಮಕ್ಕಳಿಗೆ ಸಪ್ರೇಟ್ ಸೆಕ್ಷನ್ ಐತೆ. ಮಕ್ಕಳು ಕರ್ಕೊಂಡು ಫುಲ್ ಎಂಗೇಜಿಂಗ್ ಆಗಿರ್ತಾರೆ. ಇದು ನಾನು ಹೇಳ್ದಂಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ದಂಗೆ ನನ್ನ ಮಗ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಇದನ್ನು ಇರೋದೇ ಒಂದು ಲಾಂಗ್ ವೀಡಿಯೋನೇ ಫಾರ್ಮ್ಯಾಟೇ ಹಾಕ್ಕೊಡ್ಬೋದು. ಅಷ್ಟು ಎಂಜಾಯ್ ಮಾಡಿದೆ, ಅಷ್ಟು ಗೇಮ್ಸ್ ಆಗಿದೆ. ನಾನೆಲ್ಲನೂ ವೀಡಿಯೋ ಮಾಡಿ ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಥರನೇ ಇತ್ತಲ್ಲ ಜನರು, ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ನಾನು ಜಾಸ್ತಿ ತೆಗಿಯೋಕ್ಕೆ ಹೋಗಿಲ್ಲ. 100% ಹೋದರೆ ಯೂಸ್ ಇಲ್ಲ. ಬಿಕಾಸ್ ಆ ನೇಳಾಗಿದೆ, ಫೆಸ್ಟ್ ಇದೆ 3 ದಿನ. ಗ್ರಾಮಫೋನ್ ಎಲ್ಲ ನೋಡಿಕೊಂಡು ಮತ್ತೆ ನಾವು ನನ್ನ ಮಗು ತುಂಬ ಎಂಗೇಜ್ಡಿಂಗ್ ಆಟ ಆಡೋದು ನೋಡಿ ನಾನು ಸಪ್ರೇಟಾಗಿರೋ ಕಡೆ ಹೋದೆ. ಸೊ ನಾನೇ ಸಪ್ರೇಟಾಗಿ ಹೋದೆ. ಅವ್ನು ಕಾಡೋನು ಆಡ್ತಾಯಿದ್ದ, ಅವ್ನ ಝೋನಲ್ಲೇ ಇದ್ದ, ನಮ್ಮ ಜೊತೆ ಆಟ ಆಡ್ಕೊಂಡು ಇರಲಿಲ್ಲ. ನೆಕ್ಸ್ಟು ಬರೋದಾದರೆ ಇಲ್ಲಿ ತುಂಬಾ ನಾಸ್ಟಾಲ್ಜಿಕ್ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ. ಅಂದರೆ ಮ್ಯಾಂಗೋ ಬೈಟ್, ಕಚ್ಚಾ ಮ್ಯಾಂಗೋ ಬೈಟು, ಮತ್ತು ಇಲ್ಲಿ ನೋಡ್ರಿ ಫೋನ್ಗಳು, ಕಾಯಿನ್ಸ್ಗಳೆಲ್ಲ ಐತೆ. ಫೋನು, ಕಾಯಿನ್ಸು, ಕೀಪ್ಯಾಡ್ ಮೊಬೈಲಿಂದ ಹಿಡಿದು ಎಕ್ಸ್ಪೈರ್ ಆಗಿರೋ ಮೊಬೈಲ್ ತನಕ ಐತೆ. ಮತ್ತು ನೋಟ್ಸ್ ಕೂಡ ಇತ್ತು, ಬ್ಯಾನ್ ಆಗಿರೋ ನೋಟ್ ಕೂಡ ಇತ್ತು. ಈ ಒಂದು ಬಂದರೆ ಫುಡ್ ಸೆಕ್ಷನ್, ಫುಡ್ ಸೆಕ್ಷನಲ್ಲಿ ಆಲ್ಕೋವಾ, ಪೆಪ್ಪರ್ಮೆಂಟು, ಮತ್ತು ಬೂಮರು, ಮತ್ತು ಇನ್ನು ಸುಮಾರು ಇತ್ತು. ಮಾತ್ರ ಎಳ್ಳಿಕಾಯಿ, ಉಪ್ಪಿನಕಾಯಿ ಚಟ್ನಿ, ಇಂಬ್ಲಿಕಾಯಿ ಚಟ್ನಿ ಅಂತ ಏನೋ ಹೇಳ್ತೀವಲ್ಲ, ಅದೆಲ್ಲ ಇತ್ತು ಮಾತ್ರ. ಹಂಗೆ ಮುಂದೆ ಹೋದರೆ ಏರ್ ಆಕ್ಸೆಸರೀಸ್ ಕಾಣಿಸ್ತು. ಏರ್ ಆಕ್ಸೆಸರೀಸ್ ನನ್ನ ಮಗಂದು ಬಂದಿತ್ತು. ಸ್ವಲ್ಪ ನನ್ನ ಮಗನ ಜಾಸ್ತಿ ಇದ್ದರೆ ಪ್ಲೀಸ್ ಡೋಂಟ್ ಮೈಂಡ್, ಯಾಕಂದರೆ ನಮ್ಮ ಮಕ್ಕಳಿದೆ ಅಲ್ವ, ನಾವು ತುಂಬ ಖುಷಿಪಟ್ಟು ನೋಡೋದು. ಅಂದರೆ ನಮ್ಮ ಮಕ್ಕಳು ವೀಡಿಯೋಸ್ ತುಂಬ ಖುಷಿಪಟ್ಟು ನೋಡೋದು. ಸೊ ಇವಾಗ ಇನ್ನಷ್ಟು ಮುಂದೆ ಹೋಗ್ತೇವೆ. ಅಂದರೆ ಇವಾಗ ಬಂದರೆ ಟಾಯ್ ಸೆಕ್ಷನ್ ಇದೆ. ಟಾಯ್ ಸೆಕ್ಷನ್ ಅಂತೂ ಅಲ್ಟಿಮೇಟ್ ಆಗಿತ್ತು ಮಾತ್ರ. ಟಾಯ್ ಸೆಕ್ಷನ್ ಸೆಕ್ಷನಲ್ಲಿ ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್, ಮತ್ತು ಮನೇಲಿ ಕುತ್ಕೊಂಡು ಆಟಾಡೋಂಥ ಗೇಮ್ಸ್ಗಳು ಎಲ್ಲ ಮರದಿಂದಲೇ ಮಾಡಿದರು. ಮರದ ಐಟಮ್ಸ್ ಕೂಡ ಸಿಕ್ತು. ಬರೀ ಮಕ್ಕಳಿಗೆ ಅಂತಲೇ ಅಲ್ಲ, ಹೆಣ್ಮಕ್ಳಿಗೆ, ಲೇಡೀಸ್ಗೆ, ಜೆಂಟ್ಸ್ಗೆ, ಮತ್ತು ಅಡುಗೆ ಮನೆ ಐಟಮ್ ಕೂಡ ಇತ್ತು. ಇಲ್ಲೊಂದು ಸ್ವಲ್ಪ ನೋಡಿದ್ರೆ ಸೆರಮಿಕ್ ಪಾಟ್ಸ್ ತುಂಬ ಇಷ್ಟ ಆಯಿತು. ಸೆರಮಿಕಲ್ಲಿ ಪಾಟ್ಸಲ್ಲಿ ಮತ್ತು ಪಿಂಗಾಣಿ ಜಾಗದಲ್ಲಿ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು. ಅಷ್ಟು ಇತ್ತು ನೋಡಿ. ಆ ಶೇಪು, ಆ ಡಿಸೈನು, ಆ ಟೆರಕೋಟ ಡಿಸೈನು, ಮತ್ತು ಆ ಕಲರು, ಆ ಪ್ರಿಂಟ್ಸು ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಇದು ಅರೇಂಜ್ ಮಾಡಿದ್ರು. ಬಿಸಿಲು ನೆನ್ನೆ ಪರವಾಗಿಲ್ಲ, ಸ್ವಲ್ಪ ಬಿಸಿಲು ಇತ್ತು. ಸೊ ಹೋಗೋಕ್ಕಾಗಿದ್ವಿ. ಮೋಡ ಗಿಡ ಇದ್ದರೆ ನಿಜವಾಗ್ಲೂ ಮಗು ಇಟ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಈ ಕಡೆ ಬಂದರೆ ಸ್ವೀಟ್ಸ್ ಅಂಗಡಿ ಇತ್ತು. ಇದೆಲ್ಲ ನಮ್ಮ ಅಮ್ಮವರು ಹೇಳ್ತಾಯಿದ್ರು, ಇದು ಸ್ವೀಟ್ ತುಂಬ ಚೆನ್ನಾಗಿತ್ತು ಅಂತ. ನಾವು ಅವ್ರ ಏಜಲ್ಲಿ ಅವ್ರು ತಿಂತಾಯಿದ್ದಾರೆ. ಈ ಕಡೆ ಬಂದರೆ ಟಾಯ್ ಸೆಕ್ಷನ್ನು ತುಂಬ ವೆರೈಟಿ ಟಾಯ್ ಇದ್ದದ್ದು ಮಾತ್ರ. ಅಕ್ಕಗೆ ಬಂದರೆ ಸೀರೆಗಳೆಲ್ಲ ಇತ್ತು. ಸೀರೆ ಮತ್ತು ಬಳೆಗಳು, ಸರಗಳು ನೋಡ್ತೀರ, ಬಳೆ ನೋಡ್ತೀರ. ಹೆಣ್ಮಕ್ಳಿಗಂತೂ ಹಬ್ಬ ಮಾತ್ರ. ಒಂದು 10,000 ತೊಗೊಂಡ್ರೆ ನೀವು ಖರ್ಚು ಮಾಡ್ಕೊಂಡೇ ಬರ್ತೀರ. ಅಷ್ಟು ಚೆನ್ನಾಗಿತ್ತು. ಪ್ರೀಮಿಯಂ ಕ್ವಾಲಿಟೀಸ್ ಮಾತ್ರ ಇಟ್ಟಿದ್ದಾರೆ. ಎಲ್ಲ ಐಟಮ್ಸು ತುಂಬ ಟಾಪ್ ನಾಚಲ್ಲಿ ಇತ್ತು. ಆಮೇಲೆ ಇಲ್ಲಿ ಬಂದರೆ ಸಾಂಬ್ರಾಣಿ ಧೂಪಗಳು, ಮತ್ತು ಹಪ್ಪಳ, ಸಣಿಗೆ ಹಾಕೋದು, ಮತ್ತು ಬುಕ್ಸ್ ಓದೋರಿಗೆ ಬುಕ್ಸ್ಗಳು ಇತ್ತು. ಸುಮಾರು ಬುಕ್ಸ್ಗಳು ಇತ್ತು ಮಾತ್ರ. ನನಗೆ ಹೆಸರು ಗೊತ್ತಿಲ್ಲ. ಸೊ ಸುಮಾರು ಬುಕ್ಸ್ ನೋಡಿದೆ, ಎಕ್ಸ್ಪ್ಲೋರ್ ಮಾಡಿದೆ. ಆ ವೀಡಿಯೋಸು ಹಾಕೋದು ಡಿಲೀಟ್ ಆಗೋದು ಮಾತ್ರ. ಮತ್ತು ಇವಾಗ ಬೇರೆ ಮಕ್ಕಳಿಗೆಲ್ಲ ಜೀನ್ಸ್ ಕೂಡ ಇತ್ತು. ಟ್ರೌಸರ್ಸ್, ಪ್ಯಾಂಟ್ಸ್, ಮತ್ತು ಜೀನ್ಸ್ ಪ್ಯಾಂಟ್, ಜಿಮ್
ಸಿಕ್ತು, ಉಪ್ಪಿನಕಾಯಿ ಎಲ್ಲ ಸಿಕ್ತು. ನಾವು 3 ಉಪ್ಪಿನಕಾಯಿ ಸಿಕ್ಕಿದ್ವಿ. ಇಲ್ಲಿ ಬಂದರೆ ನೋಡಿ ಇಳಕಲ್ ಸ್ಯಾರಿ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಪ್ಯೂರ್ ಇಳಕಲ್ ಸ್ಯಾರಿ ಅಂತ ಇದ್ವು. ಬಟ್ ನಾವು ಜಸ್ಟ್